ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಕೆರೆ ನೀರಿನ ಅಕ್ರಮ ಬಳಕೆಗೆ ಬೀಳುತ್ತಾ ಕಡಿವಾಣ? ಎಚ್ಎನ್ ವ್ಯಾಲಿ ನೀರು ಶಿಡ್ಲಘಟ್ಟಕ್ಕೂ ಲಭ್ಯವಾಗುತ್ತಾ? ಇಲ್ಲಿದೆ ಸಂಪೂರ್ಣ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀರಿನ ಅಭಾವ ತೀವ್ರಗೊಳ್ಳುತ್ತಿದ್ದು, ಎಚ್ಎನ್ ವ್ಯಾಲಿ ಯೋಜನೆಯ 3ನೇ ಹಂತದ ಶುದ್ಧೀಕರಿಸಿದ ನೀರನ್ನು ಶೀಘ್ರದಲ್ಲೇ ಶಿಡ್ಲಘಟ್ಟ ತಾಲೂಕಿಗೂ ವಿಸ್ತರಿಸಬೇಕೆಂಬ ಒತ್ತಾಯ ಗಟ್ಟಿಯಾಗಿದೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಜಯಂತಿ ಗ್ರಾಮ ನಾರಾಯಣಸ್ವಾಮಿ ಅವರು, ಜಿಲ್ಲೆಯ ಜನರ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸರ್ಕಾರ ತಕ್ಷಣವೇ ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಚ್ಎನ್ ವ್ಯಾಲಿ ಯೋಜನೆಯ 2ನೇ ಹಂತದ ನೀರನ್ನು ಹರಿಸಲಾಗುತ್ತಿದೆ. ಆದರೆ ಮುಂಬರುವ ದಿನಗಳ ಭವಿಷ್ಯದ ಅಗತ್ಯವನ್ನು ಗಮನದಲ್ಲಿಟ್ಟುಕೊಂಡು 3ನೇ ಹಂತದ ಶುದ್ಧೀಕರಿಸಿದ ನೀರನ್ನು ಶಿಡ್ಲಘಟ್ಟ ತಾಲೂಕಿಗೂ ವಿಸ್ತರಿಸುವುದು ಅತ್ಯಗತ್ಯವಾಗಿದೆ ಎಂದು ಅವರು ಸರ್ಕಾರವನ್ನು ಒತ್ತಾಯಿಸಿದರು. ಇದೇ ವೇಳೆ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಕುರಿತು ಹೋರಾಟ ನಡೆಸುತ್ತಿರುವ ಹರೀಶ್ ರೆಡ್ಡಿ ಹಾಗೂ ಸಂದೀಪ್ ರೆಡ್ಡಿ ಅವರ ಕಾರ್ಯವನ್ನು ಶ್ಲಾಘಿಸಿದ ಅವರು, ಸಾರ್ವಜನಿಕ ಕೆರೆಗಳ ನೀರನ್ನು ಅಕ್ರಮವಾಗಿ ಖಾಸಗಿ ತೋಟಗಳಿಗೆ ಹರಿಸುತ್ತಿರುವ ಪ್ರಕರಣಗಳ ವಿರುದ್ಧವೂ ಸಮಾನವಾಗಿ ಹೋರಾಟ ನಡೆಯಬೇಕಿದೆ ಎಂದು ಪ್ರತಿಪಾದಿಸಿದರು. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಈರಂಡಹಳ್ಳಿ ಗ್ರಾಮದ ಕೆರೆಯಿಂದ ಅಕ್ರಮವಾಗಿ ಪೈಪ್ಲೈನ್ ಅಳವಡಿಸಿ ಖಾಸಗಿ ತೋಟಗಳಿಗೆ ನೀರು ಹರಿಸಲಾಗುತ್ತಿದೆ ಎಂಬ ಗಂಭೀರ ದೂರುಗಳು ಕೇಳಿಬರುತ್ತಿವೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಅಕ್ರಮ ಪೈಪ್ಲೈನ್ಗಳನ್ನು ತಕ್ಷಣವೇ ತೆರವುಗೊಳಿಸಿ ಈ ಕೃತ್ಯದಲ್ಲಿ ತೊಡಗಿರುವ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಸಾರ್ವಜನಿಕರ ಆಸ್ತಿಯಾಗಿರುವ ಕೆರೆ ನೀರಿನ ಸಂಪನ್ಮೂಲಗಳನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ. ಜಲಮೂಲಗಳ ಸಂರಕ್ಷಣೆ ಮತ್ತು ನೀರಿನ ಸಮರ್ಪಕ ಬಳಕೆಗೆ ಜಿಲ್ಲಾಡಳಿತ ಕಠಿಣ ನಿಲುವು ತಳೆಯಬೇಕು ಎಂದು ನಾರಾಯಣಸ್ವಾಮಿ ಅವರು ಆಗ್ರಹಿಸಿದ್ದಾರೆ. ಶಿಡ್ಲಘಟ್ಟದಿಂದ ವರದಿ. ಮಾನಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ನನ್ನ ಹೆಸರು ಜಯಂತಿ ಗ್ರಾಮ ನಾರಾಯಣಸ್ವಾಮಿ ಅಂತ. ಏನಿಷ್ಟ ಇವತ್ತು ನಾನು ಈ ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀನಿ ಅಂದರೆ, ಎಚ್ಎನ್ ವ್ಯಾಲಿ ನೀರು ಏನಿವತ್ತು ಅಂತರ್ಜಲ ಅಭಿವೃದ್ಧಿ ಆಗಲಿ ಅಂತ ಅಂದ್ಬಿಟ್ಟು ಕರ್ನಾಟಕ ಸರ್ಕಾರ ಕೆರೆಗಳಿಗೆ ನೀರು ಹರಿಸ್ತಕ್ಕಂಥ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಭಾಗ, ಬಾಗೇಪಲ್ಲಿ ಭಾಗ, ಈ ಭಾಗಗಳಲ್ಲಿ ಕೆರೆಗಳೆಲ್ಲ ಎಚ್ಎನ್ ವ್ಯಾಲಿ ನೀರು ತುಂಬಿದೆ. ಆದರೆ ನಮ್ಮ ಶಿಡ್ಲಘಟ್ಟದ ಏನು ಎಚ್ಎನ್ ವ್ಯಾಲಿ ನೀರು ತುಂಬಿಸ್ತಕ್ಕಂಥ ಯೋಜನೆಯಲ್ಲಿ ಕೊಟ್ಟಿಯಲ್ಲಿರ್ತಕ್ಕಂಥ ಕೆರೆಗಳಿಗೆ ನೀರು ಬಿಟ್ಟಿಲ್ಲ. ನಾವು ನೋಡಿದ್ವಿ, ನಮ್ಮ ಕೆರೆಗಳಿಗೆ ಯಾಕೆ ಬರ್ತಾ ಇಲ್ಲ ಅಂತ ಅಧಿಕಾರಿಗಳ ಹತ್ರ ಮಾತಾಡಿದ್ವಿ. ಇಲ್ಲ, ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ನಾವು ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೋದಾಗ ಶೆಟ್ಟಹಳ್ಳಿ ಕೆರೆ ನೋಡಿದ್ವಿ, ಇಲ್ಲ. ಮಂಡ್ಯಮ್ಮನ ಕೆರೆಯಲ್ಲಿ ಇಲ್ಲ. ಆಮೇಲೆ ಇನಕನಹಳ್ಳಿ ಕೆರೆಗೆ, ಹಿರಿಯಣ್ಣಹಳ್ಳಿ ಕೆರೆಗೆ ಹೋದ್ವಿ. ಆ ಕೆರೆಯಲ್ಲಿ ನೀರಿದ್ದಾವೆ, ಆ ಕೆರೆಗೆ ಸಣ್ಣದಾಗಿ ನೀರು ಬರ್ತಾ ಇದ್ದಾವೆ. ಆದರೆ ಇವತ್ತೇನಾಗಿದೆ ಅಂತಂದರೆ, ಆ ಕೆರೆಯಲ್ಲಿ ನೀರು ನೇರವಾಗಿ ರೈತರು ಕೆರೆಯಲ್ಲಿ ನೀರು ಪಂಪ್ ಸೆಟ್ಗಳು ಅಳವಡಿಸ್ಕೊಂಡು ತೋಟಗಳಿಗೆ ಹರಿಸ್ಕೊತಾ ಇದ್ದಾರೆ. ಇಲ್ಲಿ ನೀರು ಅಕ್ರಮವಾಗಿ ತೋಟಗಳಿಗೆ ಬಿಟ್ಕೊಂಡು ಬೆಳೆ ಬೆಳೀತಾ ಇದ್ದಾರೆ. ಇಲ್ಲಿ ಅಂತರ್ಜಲ ಅಭಿವೃದ್ಧಿ ಆಗಿರ್ತಕ್ಕಂಥ ನೀರು ಈ ಥರ ಮಾಡಿದ್ರೆ ಇನ್ನು ಕೆರೆ ತುಂಬೋದು ಯಾವಾಗ, ಇನ್ನು ಮುಂದಿನ ಭಾಗ ಕೆರೆಗೆ ಹೋಗೋದು ಯಾವಾಗ? ಆ ಭಾಗದಲ್ಲೇ ನೀರು ಸ್ಟಾಪ್ ಆದರೆ ಇನ್ನು ಮುಂದಿನ ಕೆರೆಗಳಿಗೂ ಹೋಗ್ಬೇಕಲ್ಲ, ನಮ್ಮ ತಾಲೂಕು ಕೆರೆಗಳಿಗೂ ನೀರು ಬರಬೇಕಲ್ಲ. ಆಮೇಲೆ ಏನಿವತ್ತು ಅಲ್ಲೇ ಈ ಇತ್ತೀಚೆಗೆ ಒಂದು 20 ದಿನದ ಹಿಂದ್ಗಡೆ ಯಾರೋ ಒಬ್ಬ ರೈತ ಗಲಾಟರು 2 ಎಕರೆ ಜಾಗದಲ್ಲಿ ಸಂಪ್ ಮಾಡಿಕೊಂಡು ಎಚ್ಎನ್ ವ್ಯಾಲಿ ನೀರಿಗೆ ದೊಡ್ಡ ಪೈಪ್ ಹಾಕ್ಕೊಂಡು ಆ ಸಂಪ್ ನೀರು ಬಿಟ್ಕೊಂಡು ಅವರ ಜಮೀನಿಗೆ ಒಂದು 150ರಿಂದ 200 ಎಕರೆ ಜಮೀನಿಗೆ ನೀರು ಹರಿಸ್ಕೊತಾ ಇದ್ರು ಎಚ್ಎನ್ ವ್ಯಾಲಿ ನೀರು. ಇದು ಕೂಡ ಮಾಧ್ಯಮದಲ್ಲಿ ಸುದ್ದಿ ಆಗಿದೆ ಇತ್ತೀಚೆಗೆ. ಅದನ್ನೀಗ ನಿಲ್ಲಿಸಿದ್ದಾರೆ. ಆದರೆ ಇವತ್ತು ರೈತರು ಅವ್ರ ಊರ ಪಕ್ಕ ನೀರಿದೆ ಅಂತ ಅಂದ್ಬಿಟ್ಟು ಅವರು ಬೋರ್ವೆಲ್ಗಳೆಲ್ಲನೂ ನೀರು ಬರುತ್ತೆ. ಆದರೆ ಅವರು ಈ ಥರ ದುರುಪಯೋಗ ಮಾಡ್ಕೋಬಾರ್ದು, ಆದರೂ ಮಾಡ್ಕೊತಾ ಇದ್ದಾರೆ. ಆದರೆ ಇವತ್ತು ಏನಾಗಿದೆ ಅಂತಂದರೆ, ನಮ್ಮ ಜಿಲ್ಲೆಯಲ್ಲಿ ನೀರಿನ ಹೆಸರಲ್ಲಿ ರಾಜಕೀಯ ಮಾಡ್ತಾರೆ. ಉದಾಹರಣೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಂದೀಪ್ ರೆಡ್ಡಿ ಅನ್ನೋರು ಮತ್ತು ಹರೀಶ್ ರೆಡ್ಡಿ ಅನ್ನೋರು ಎಚ್ಎನ್ ವ್ಯಾಲಿ ನೀರು ಕೆರೆಗಳು ಬಿಟ್ಟಿರೋದ್ರಿಂದ ಬೋರ್ವೆಲ್ಗಳಿಗೆ ಹೋಗಿ ಬೆಳೆಗಳು ಬೆಳೀತಾ ಇರೋದ್ರಿಂದ ಈ ಬೆಳೆಗಳು ತರಕಾರಿಗಳು, ಹಣ್ಣು ಹಾಲು ತರಕಾರಿಗಳು ತಿಂದು ಏನು ಮನುಷ್ಯರ ಆರೋಗ್ಯ ಹದಗೆಡ್ತಾ ಇದೆ, ಕಿಡ್ನಿಗಳು ಪ್ರಾಬ್ಲಮ್ ಆಗ್ತಾ ಇದೆ, ಗರ್ಭಕೋಶ ಪ್ರಾಬ್ಲಮ್ ಆಗ್ತಾ ಇದೆ, ಹೃದಯ ಇದಾಗ್ತಾ ಇದೆ, ಕ್ಯಾನ್ಸರ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ದಾರೆ. ನಾನು ಅವರಲ್ಲಿ ಮನವಿ ಮಾಡತಕ್ಕಂಥದ್ದು ಏನಂತಂದರೆ, ನೀವು ಹೋರಾಟ ಮಾಡ್ತಾ ಇದ್ದೀರಾ, ನಮ್ಮದು ಬೆಂಬಲ ಇದೆ.
ಮೂರನೇ ಹಂತದ ಶುದ್ಧೀಕರಣ ಆಗಬೇಕನ್ನೋದಕ್ಕೆ ನಮ್ಮದು ಸಂಪೂರ್ಣ ಬಹುಮತ ಇದೆ. ನಾವು ಮೂರನೇ ಹಂತ ಶುದ್ಧೀಕರಣ ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತು ಎರಡನೇ ಹಂತದ ಶುದ್ಧೀಕರಣ ಆಗಿ ನೀರು ಬರ್ತಾ ಇದೆ. ನೀವು ಹೋಗಿ ಈ ಥರ ತೊಂದರೆ ಆಗ್ತಾ ಇದೆ ಹಳ್ಳಿಗಳಲ್ಲಿ ನನ್ನ ಅಕ್ಕ ತಂಗಿರಿಗೆ ಅಣ್ಣ ತಮ್ಮಂದಿರಿಗೆ ಅಂತ ನೀವು ಸುದ್ದಿ ಮಾಡ್ತಾ ಇದ್ದೀರಾ. ಇವತ್ತು ನಿಮಗೆ ಅಷ್ಟೊಂದು ಜನಗಳ ಮೇಲೆ ಪ್ರೀತಿ ವಿಶ್ವಾಸ ಇದ್ದರೆ ಇವತ್ತು ನಿಮ್ಮದೇ ತಾಲೂಕಿನ ಹಿರಣ್ಯಹಳ್ಳಿ ಗ್ರಾಮದಲ್ಲಿ ಇವತ್ತು ನೇರವಾಗಿ ಏನು ಅಂತರ್ಜಲ ಭೂಮಿಗೆ ಹಿಂಗಿ ಬೋರ್ವೆಲ್ನಿಂದ ಬರ್ತಕ್ಕಂಥ ನೀರೆಲ್ಲ ನೇರವಾಗಿ ಎಚ್.ಎನ್. ವ್ಯಾಲಿ ನೀರಿರ್ತಕ್ಕಂಥ ಕೆರೆಯಿಂದ ಇವತ್ತು ಪಂಪ್ಸೆಟ್ಗಳು ಹಾಕ್ಕೊಂಡು ಅಕ್ರಮವಾಗಿ ತೋಟಗಳಿಗೆ ಹರಿಸ್ಕೊಂಡು ಇವತ್ತು ಅಲ್ಲಿ ಬೆಳೆ ಬೆಳೆದು ಹಣ್ಣು ಹಂಪಲು ತರಕಾರಿ ಎಲ್ಲ ಬೆಳೆದು ಹಾಲು ಹಸುಗಳಿಗೆ ಮೇವು ಎಲ್ಲ ಬೆಳೆದು ಆಗ್ತಾ ಇದ್ದಾರೆ. ಅದರಿಂದ ಇವತ್ತು ಎಷ್ಟು ವಿಷಕಾರಿ ಆಗುತ್ತೆ, ಆ ವಿಷಕಾರಿ ಅಂಶಗಳಿಂದ ಎಷ್ಟು ಜನಕ್ಕೆ ಆರೋಗ್ಯ ಪ್ರಾಬ್ಲಮ್ ಆಗುತ್ತೆ. ಇದ್ರ ಬಗ್ಗೆ ಯಾಕೆ ತಾವು ಗಮನ ತಗೊತಾ ಇಲ್ಲ? ಇದ್ರ ಬಗ್ಗೆ ನೀವು ಯಾಕೆ ಆ ಗ್ರಾಮದ ಒಂದು ಜನತೆಯ ರೈತರಿಗೆ ನೀವು ಯಾಕೆ ಮನವರಿಕೆ ಮಾಡಿಕೊಡ್ತಾ ಇಲ್ಲ? ನೀವು ನಿಜವಾದ ಒಂದು ರೈತರ ಜನಗಳ ಬಗ್ಗೆ ಕಾಳಜಿ ಇದ್ದರೆ ನೀವು ಮೊದಲು ಹೋಗಿ ಆ ಗ್ರಾಮಕ್ಕೆ ಭೇಟಿ ಕೊಡಿ. ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿ ನೋಡಿಬಿಟ್ಟು ಆ ಒಂದು ಗ್ರಾಮದ ರೈತರಿಗೆ ತಿಳಿಸಿ, ಈ ಥರ ನೇರವಾಗಿ ನೀರು ಬಿಟ್ಕೊಂಡ್ರೆ ಈ ಥರ ಅನಾಹುತ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಉದ್ದೇಶಪೂರ್ವಕವಾಗಿ ಅಲ್ಲೋಗಿ ಎಚ್.ಎನ್. ವ್ಯಾಲಿ ನೀರು ಈ ಥರ ಆಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ರ. ಇವತ್ತು ನಮ್ಮ ಕೆರೆಗಳಲ್ಲಿ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಹೋದ್ರೂ ನೀರು ಸಿಗ್ತಾ ಇಲ್ಲ. ಪ್ರಾಣಿ ಪಕ್ಷಿಗಳಿಗೆ ಆಮೇಲೆ ದನಕರುಗಳಿಗೆ ನೀರಿಲ್ಲದೆ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ದೂರ ಹೋಗ್ತಾ ಇದೆ. ಅಂಥ ಪರಿಸ್ಥಿತಿ ಇದೆ ನಮ್ಮ ಭಾಗದಲ್ಲಿ. ಇವತ್ತು ನಮ್ಮ ಭಾಗಕ್ಕೆ ಬರಬೇಕಾದಂಥ ನೀರನ್ನು ಅಕ್ರಮವಾಗಿ ಅಲ್ಲಿ ಅವರು ಬೋರ್ವೆಲ್ಗಳಿಗೆ ಪಂಪ್ಸೆಟ್ಗಳು ಅಳವಡಿಸ್ಕೊಂಡು ತೋಟಗಳಲ್ಲಿ ಬೆಳೆ ಬೆಳೀತಾ ಇದ್ದಾರೆ. ನಮಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ನಮಗೇನು ನಾವೇನು ನೀರು ನೇರವಾಗಿ ಬೆಳೆಗಳಿಗೆ ಬಿಟ್ಕೊಳಕ್ಕಲ್ಲ. ಅಂತರ್ಜಲ ನಮ್ಮ ಕೆರೆಗಳಿಗೆ ಬರಬೇಕು, ಅಂತರ್ಜಲ ಅಭಿವೃದ್ಧಿ ಆಗಬೇಕು. ಇವತ್ತು 1000 ಅಡಿ 1500 ಅಡಿ ಬೋರ್ ಕೊಡ್ತೂ ಸಹ ನೀರು ಬರ್ತಾ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ನೀರು ಬರೋದಕ್ಕೆ ತಾವು ವಿರೋಧ ಮಾಡಬೇಡ್ರಿ. ಮೂರನೇ ಹಂತ ಶುದ್ಧೀಕರಣ ಮಾಡಬೇಕು. ನಾವು ನಿಮ್ಮ ಜೊತೆಗೆ ಇರ್ತೀವಿ. ಮೂರನೇ ಹಂತ ಶುದ್ಧೀಕರಣಕ್ಕೆ ಹೋರಾಟ ಮಾಡೋಣ. ಇವತ್ತು ಏನು ಎರಡನೇ ಹಂತ ಶುದ್ಧೀಕರಣ ನೀರು ಬರ್ತಾ ಇದೆ ಅದು ಕೆರೆಗಳು ತುಂಬತಕ್ಕಂಥ ಕೆಲಸ ಆಗಲಿ. ನೀವು ನಿಜವಾಗ್ಲೂ ನಿಮಗೆ ಸಾರ್ವಜನಿಕರ ಮೇಲೆ ರೈತರ ಮೇಲೆ ಹಿತಾಸಕ್ತಿ ಇದ್ದರೆ ದಯವಿಟ್ಟು ಎಲ್ಲ ಕೆರೆಗಳು ತುಂಬಿಸ್ತಕ್ಕಂಥದ್ದಕ್ಕೆ ಸಹಕಾರ ಕೊಡಿ. ಮೂರನೇ ಹಂತ ಶುದ್ಧೀಕರಣಕ್ಕೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನನ್ನ ಮನೆಯನ್ನು ಮುಗಿಸ್ತೀನಿ. ಕೆಲವೊಂದು ಇವಾಗ ಏನಾಯಿತು, ಚಿಕ್ಕಬಳ್ಳಾಪುರ ಜಿಲ್ಲೆ ಬರಪೀಡಿತ ಪ್ರದೇಶ ಆಗಿರೋದ್ರಿಂದ ಇವಾಗ ರೈತರು ಇರೋರು ಡೈರೆಕ್ಟಾಗಿ ನೀರು ಓಡಿಸ್ಕೊತಾರೆ ಬೋರ್ವೆಲ್ ಇಟ್ಕೊಂಡು ತೋಟಕ್ಕೆ. ಈಗ ಕೆಲವೊಂದು ಅದರಿಂದ ಎಲ್ಲ ಒಂಥರ ಮರೀಚಿಕೆ ಆಗೈತೆ ನಮ್ಮ ಶಿಡ್ಲಘಟ್ಟ ಭಾಗಕ್ಕೆ ಬರೋದಕ್ಕೆ. ಇವತ್ತು ಏನು ಬರಗಾಲ ಇದೆ ನಿಜ ಗೊತ್ತು ನಮಗೂ. ಆದರೆ ಆ ಭಾಗದಲ್ಲಿ ಅವ್ರಿಗೆ ಕೆರೆಯಲ್ಲಿ ನೀರಿದ್ರೆ ಅವರು ಅಟ್ಲೀಸ್ಟ್ ಪ್ರಾಣಿ ಪಕ್ಷಿಗೆ ದನ ಕರುಗಳಿಗೆ ಕುಡಿಯೋಕ್ಕೆ ನೀರಾದರೂ ಸಿಗುತ್ತೆ. ಇಲ್ಲಿ ನಮ್ಮ ಭಾಗದಲ್ಲಿ ನಮಗೂ ಬರ ಇದೆ, ಅಲ್ಲಿಗಿಂತ ಜಾಸ್ತಿ ನಮ್ಮ ತಾಲೂಕಲ್ಲಿ ಇದೆ. ನಮ್ಗೆ ನೀರೇ ಇಲ್ಲ. ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗಬೇಕು? 1500 ಅಡಿ ಕೊಡಿದ್ರು ನೀರು ಬರ್ತಾ ಇಲ್ಲ. ನೀವು ಅಕ್ರಮವಾಗಿ ಇವತ್ತು ಏನು ಎಚ್.ಎನ್. ವ್ಯಾಲಿ ಕೆರೆ ತುಂಬಿ ನಿಮ್ಮ ಕೆರೆ ತುಂಬಿ ಆಮೇಲೆ ನೀರು ಈ ಕಡೆ ಬರಬೇಕು. ನೀವು ಅಲ್ಲೇ ಸೋರಿಕೆ ಮಾಡ್ತಾಯಿದ್ರೆ ನೀರು, ಮತ್ತು ಇಲ್ಲಿ ನಮ್ಮ ತಾಲೂಕಿಗೆ ಯಾವಾಗ ಬರ್ತಾವೆ ನೀರು, ನಮ್ಗೆ ಯಾವಾಗ ನೀರು ಸಿಗ್ತದೆ? ನಾವು ನಿಮ್ಮ ಮೇಲೆ ಏನು ದ್ವೇಷದಿಂದ ಏನು ನಾವು ಮಾಡ್ತಾ ಇಲ್ಲ. ನಿಮ್ಮ ಮೇಲೆ ನಮ್ಗೆ ಯಾವುದೇ ರೀತಿ ದ್ವೇಷ ಇಲ್ಲ, ನಿಮ್ಮ ಮೇಲೆ ನಮ್ಗೆ ಯಾವುದೇ ರೀತಿ ಕೋಪ ಇಲ್ಲ. ನಾವು ಕೇಳ್ತಾ ಇರೋದು ಏನಂತಂದರೆ ಆ ನೀರನ್ನ ಅಂತರ್ಜಲ ಅಭಿವೃದ್ಧಿ ಆಗೋದಕ್ಕೆ ಮಾತ್ರ ಸೀಮಿತ ಮಾಡಿ ಯಾರನ್ನು ಅಕ್ರಮವಾಗಿ ಬಳಸ್ಕೊಬೇಡ್ರಿ. ಈ ನೀರು ಅಂತರ್ಜಲ ಅಭಿವೃದ್ಧಿ ಆಗಲಿ, ನಿಮ್ಮ ಕೆರೆ ತುಂಬಿದ ಮೇಲೆ ಮತ್ತೆ ಇನ್ನೊಂದು ಕೆರೆಗೆ ಹೋಗಲಿ, ಆ ಕೆರೆ ತುಂಬಿದ ಮೇಲೆ ಇನ್ನೊಂದು ಕೆರೆಗೆ ಹೋಗಲಿ, ಎಲ್ಲ ರೈತರಿಗೂ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಹಿರಣ್ಯಹಳ್ಳಿಯಲ್ಲಿ ಬೋರ್ವೆಲ್ ಕುರಿತಾ ಇದ್ರು. ಅಂದರೆ ಕೆರೆಯಿಂದ ನೇರ ಪೈಪ್ ಹಾಕ್ಕೊಂಡು ತೋಟಗಳಿಗೆ ಬಿಟ್ಕೊಡ್ತಾ ಇದ್ರು. ಅಧಿಕಾರಿಗಳು ಯಾವ ರೀತಿ ಎಚ್ಚೆತ್ಕೊಂಡವ್ರೆ? ನಾನು ಈಗ ಅಧಿಕಾರಿಗಳನ್ನ ಅಲ್ಲಿ ಮುಂಚೆನೇ ಹೋಗಿ ಮಾತಾಡಿದೆ. ನಮ್ಮ ತಾಲೂಕಿಗೆ ನೀರು ಬಿಡ್ತಾ ಇಲ್ಲ ಅಂತ ಅಂದ್ಬಿಟ್ಟು, ಬಿಡ್ತೀವಿ ಅಂತ ಅಂದ್ಬಿಟ್ಟು ಅವರು ನಮಗೆ ಒಂದು ಭರವಸೆ ಕೊಟ್ಟಿದ್ದರು. ನಂತರ ನಾನು ಇದನ್ನು ಪರಿಶೀಲನೆ ಮಾಡೋಣ, ಎಲ್ಲಿಗೆ ಬಂದಿದೆ ನೀರು ಏನು ಅಂತ ಹೋದಾಗ ಶೆಟ್ಟಹಳ್ಳಿ ಕೆರೆ ನೋಡಿದೆ, ಅಲ್ಲಿ ಇಲ್ಲ. ಆಮೇಲೆ ಹಿರೇಹಣ್ಣಹಳ್ಳಿ ಕೆರೆಗೆ ಹೋದೆ, ಅಲ್ಲಿ ಸಣ್ಣದಾಗಿ ಬಿಟ್ಟಿದ್ದಾರೆ. ಆ ಕೆರೆಯಲ್ಲಿ ನೀರಿದ್ದಾವೆ. ಆ ಕೆರೆ ನೀರನ್ನ ಏನು ಮಾಡಿದ್ದಾರೆ, ಅಕ್ರಮವಾಗಿ ಪಂಪ್ಸೆಟ್ಗಳೆಲ್ಲ ಓಡಿಸ್ಕೊಂಡು ತೋಟಗಳಿಗೆ ಬಿಟ್ಕೊಂಡಿದ್ರು. ಆಮೇಲೆ ಅಧಿಕಾರಿಗಳ ಗಮನಕ್ಕೆ ತಗೊಂಬಂದಿದ್ದೀನಿ ನಾನು. ಅಧಿಕಾರಿಗಳು ಅದನ್ನು ಬಂದು ತೆರವು ಮಾಡಿದ್ದೀವಿ ಅಂತ ನನಗೆ ಫೋನ್ ಮುಖಾಂತರ ತಿಳಿಸಿದ್ದಾರೆ. ಮತ್ತು ನಮ್ಮ ಕೆರೆಗಳಿಗೂ ಸಹ ನೀರು ಬಿಡ್ತೀವಿ ಒಂದು ವಾರದಲ್ಲಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಾವು ಅಧಿಕಾರಿಗಳಿಗೆ ತಿಳಿಸಿದ್ದೀವಿ, ನಮಗೇನಾದರೂ ನೀರು ಬಿಟ್ಟಿಲ್ಲ ಅಂದರೆ ನಮ್ಮ ಭಾಗದ ರೈತರೆಲ್ಲ ಸೇರಿ ನಾವು ಒಂದು ಹೋರಾಟ ಹಮ್ಮಿಕೊಳ್ತೀವಿ ಅಂತ ಅಂದ್ಬಿಟ್ಟು ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದೀವಿ. ಇದು ಸ್ಟಾರ್ಟ್ರು ಎಚ್.ಎನ್. ವ್ಯಾಲಿ
ನೀರ್ದು ಸ್ಟಾರ್ಟ್ರು. ಕೆರೆಯಲ್ಲಿ ಪಂಪ್ ಸೆಟ್ ಹಾಕಿ ಕೇಬಲ್ ಮುಖಾಂತರ ಈ ಕೆರೆಯಲ್ಲಿ ಇಟ್ಕೊಂಡು ನೀರು ಓಡಿಸ್ಕೊತಾ ಇದ್ದಾರೆ. ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ. ಏನು ಇವತ್ತು TCಯಿಂದ ಅಕ್ರಮವಾಗಿ HN ವ್ಯಾಲಿ ನೀರಿಗೆ ಲೈನ್ ಹಾಕ್ಕೊಂಡು ಕೆರೆ ನೀರು ಓಡಿಸ್ಕೊತಾ ಇದ್ದಾರೆ. ನೋಡಿ, TCಯಿಂದ ಲೈನ್ಗಳು ಹಾಗೆ ತೋರಿಸ್ತೀನಿ ಬನ್ನಿ. ಕೇಬಲ್ಲು ಇಲ್ಲಿ ಮೇಲ್ಗಡೆ ಐತೆ, ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ TCಯಿಂದ ಕೇಬಲ್ ಈ ಥರ ಹಾಕಿದ್ದಾರೆ. ಕೇಬಲ್ ಹಾಕೊಂಡು ಈ ಕೆರೆಯಲ್ಲಿ ಕೇಬಲ್ ಈ ಥರ ಹಾಕಿ ಪೈಪ್ಲೈನ್ ಇಲ್ಲಿದೆ. ಮೋಟ್ರು ಪೈಪ್ಲೈನು ಈ ಥರ ಅಕ್ರಮವಾಗಿ ಬೆಳೆಗಳಿಗೆ ನೀರು ಬಿಟ್ಕೊತಾ ಇದ್ದಾರೆ. ಜಿಲ್ಲಾಡಳಿತ ಕೂಡಲೇ ಜಿಲ್ಲಾಡಳಿತ ಕೂಡಲೇ ಈ ಒಂದು ಸ್ಥಳ ವೀಕ್ಷಣೆ ಮಾಡಿ ಯಾರು ಅಕ್ರಮವಾಗಿ ನೀರು ಸರ್ಕಾರಿ ದುರ್ಬಳಕೆ ಮಾಡ್ಕೊತಾ ಇದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಂಡು ಏನು ನಮ್ಮ ಶಿಲ್ಘಟ್ಟ ಭಾಗದ ಕೆರೆಗೆ ನೀರು ಬಿಡಬೇಕು, ಆ ನೀರನ್ನ ಬಿಡೋ ಅಂತ ಕೆಲಸ ಮಾಡ್ಬೇಕಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಜಯಂತಿಗ್ರಾಮ ನಾರಾಯಣ ಸ್ವಾಮಿ ಅಂತ ಸಾಮಾಜಿಕ ಕಾರ್ಯಕರ್ತ. ಏನು ದಿವಸ HN ವ್ಯಾಲಿ ನೀರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ಇರ್ತಕ್ಕಂಥ ಅಂತರ್ಜಲ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಯೋಜನೆ ಮಾಡಿದ್ರು. ಈ ಯೋಜನೆಯಲ್ಲಿ ಇವತ್ತು ಕೆರೆಗಳಿಗೆ ನೀರು ಬಿಟ್ಟಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೆಲವು ಕೆರೆಗಳಿಗೆ ಬಿಟ್ಟಿದ್ದಾರೆ, ಶಿಲ್ಘಟ್ಟ ತಾಲೂಕಿನ ಕೆರೆಗಳಿಗೆ ಬಿಟ್ಟಿಲ್ಲ. ಈ ಹಿಂದೆ ನಾನು ಅಧಿಕಾರಿಗಳನ್ನ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಆ ಶಿಲ್ಘಟ್ಟ ತಾಲೂಕಿನ ಕೆರೆಗಳಿಗೆ ನೀರು ಬಿಡುವಂತೆ ಒತ್ತಾಯಿಸಿದ್ದೆ. ಅವರು ಬಿಡುವ ಭರವಸೆಯನ್ನು ಕೊಟ್ಟಿದ್ದರು. ಇವತ್ತು ನಾವು ಕೆರೆಗಳನ್ನು ವೀಕ್ಷಣೆ ಮಾಡೋಣ ಅಂತ ಬಂದ ಸಂದರ್ಭದಲ್ಲಿ ಇವತ್ತೇನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಇನಪನಹಳ್ಳಿ ಗ್ರಾಮದ ಒಂದು ಕೆರೆ, ಈ ಕೆರೆಗೆ ಸಣ್ಣದಾಗಿ ಎಲ್ಲ ಒಂದು ಇಷ್ಟಪ್ಪ ನೀರು ಬರ್ತಾ ಇದೆ. ಆದರೆ ಈ ಕೆರೆಯಲ್ಲಿ ಸುತ್ತಮುತ್ತಲ ತೋಟಗಳವರು ಅಕ್ರಮವಾಗಿ ಕೆರೆ ನೀರನ್ನ ಪಂಪ್ ಸೆಟ್ಗಳು ಇಟ್ಕೊಂಡು ತೋಟಗಳಿಗೆ ಓಡಿಸ್ಕೊಳ್ತಾ ಇದ್ದಾರೆ. ಸಣ್ಣ ನೀರಾವರಿ ಇಲಾಖೆಯವರು ಏನು ಕಣ್ಣು ಮುಚ್ಕೊಂಡು ಕುಳಿತಿದ್ದಾರ, ಏನು ಇವ್ರದ್ದು ಕತೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಥರ ತಾರತಮ್ಯ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ? ತೋಟಗಳಿಗೆ ರಾಜಾರೋಷವಾಗಿ ಆ ಪೈಪ್ ಲೈನ್ ಹಾಕೊಂಡು ನೀರು ಓಡಿಸ್ತಾ ಇದ್ರು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಯಾಕೆ ಇವರ ಅಧಿಕಾರಿಗಳು ಆಡಳಿತ ವೈಫಲ್ಯದಿಂದ ಇವತ್ತು ಈ ರೀತಿ ಎಲ್ಲ ಆಗ್ತಾ ಇದೆ. ನಮ್ಮ ಭಾಗದಲ್ಲಿ ದನ ಕರುಗಳು ಕುಡಿಯೋಕೆ ನೀರು ಇಲ್ದಿರ, ಮೇಕೆಗಳು ಹಸುಗಳು ಕುಡಿಯೋಕೆ ನೀರು ಇಲ್ದಿರ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಹೋಗಿ ನೀರು ಎಲ್ಲಿ ಸಿಗ್ತದೆ ಅಂತ ಹುಡ್ಕೊಂಡು ಹಾಕಿ ಕೊಡ್ತಾರೆ. ಆದರೆ ಇವತ್ತು ಈ ಕೆರೆಯಲ್ಲಿ ನೀರಿದೆ. ಆದರೆ ಇಲ್ಲಿ ಒಂದು ಏನು ಸರ್ಕಾರಿ ಕೆರೆ ನೀರು ದುರುಪಯೋಗ ಮಾಡ್ಕೊತಾ ಇದ್ದಾರೆ ತೋಟಗಳಿಗೆ. ಇದಕ್ಕೆಲ್ಲ ನೋಡಿ, ಇದು ಕಟ್ಟೆ, ಇದು ಸರ್ಕಾರದ ಕಟ್ಟೆ. ಈ ಕಟ್ಟೆ ಮೇಲೆ ಸೀಮುಲ್ ಹೊಣಿದ್ದಾರೆ. ಸೀಮುಲ್ ಹೊಣ್ಕೊಂಡು ಈ ಥರ ಎಲ್ಲ ದೊಡ್ಡ ದೊಡ್ಡ ಪೈಪ್ ಲೈನ್ ಹಾಕ್ಕೊಂಡು ಉದ್ದಕ್ಕೂ ಇನ್ನೂ ಈ ಕಡೆ ಒಂದು 4-5 ಪೈಪ್ ಲೈನ್ ಹಾಕಿದ್ದಾರೆ. ಇನ್ನೂ ಉದ್ದಕ್ಕೂ ಎಷ್ಟಿನ್ನ 10 ಕಡೆ ಇನ್ನೂ ಬೇರೆ ಬೇರೆ ಕೆರೆಗಳಲ್ಲಿ ಎಷ್ಟು ಹಾಕಿದಾರೋ ಗೊತ್ತಿಲ್ಲ, ನೋಡ್ಬೇಕು ಇನ್ನ. ನೋಡಿ, ಇಲ್ಲಿ TCಯಿಂದ ಕೇಬಲ್ ಈ ಥರ ಹಾಕಿದ್ದಾರೆ. ಕೇಬಲ್ ಹಾಕೊಂಡು ಈ ಕೆರೆಯಲ್ಲಿ ಕೇಬಲ್ ಈ ಥರ ಹಾಕಿ ಪೈಪ್ ಲೈನ್ ಇಲ್ಲಿದೆ. ಮೋಟ್ರು ಪೈಪ್ ಲೈನು ಈ ಥರ ಅಕ್ರಮವಾಗಿ ಬೆಳೆಗಳಿಗೆ ನೀರು ಬಿಟ್ಕೊತಾ ಇದ್ದಾರೆ. ಜಿಲ್ಲಾಡಳಿತ ಕೂಡಲೇ ಜಿಲ್ಲಾಡಳಿತ ಕೂಡಲೇ ಈ ಒಂದು ಸ್ಥಳ ವೀಕ್ಷಣೆ ಮಾಡಿ ಯಾರು ಅಕ್ರಮವಾಗಿ ನೀರು ಸರ್ಕಾರಿ ದುರ್ಬಳಕೆ ಮಾಡ್ಕೊತಾ ಇದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಂಡು ಏನು ನಮ್ಮ ಶಿಲ್ಘಟ್ಟ ಭಾಗದ ಕೆರೆಗಳಿಗೆ ನೀರು ಬಿಡಬೇಕು, ಆ ನೀರನ್ನ ಬಿಡೋ ಅಂತ ಕೆಲಸ ಮಾಡ್ಬೇಕಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಜಯಂತಿಗ್ರಾಮ ನಾರಾಯಣ ಸ್ವಾಮಿ ಅಂತ ಸಾಮಾಜಿಕ ಕಾರ್ಯಕರ್ತ. ಏನು ದಿವಸ HN ವ್ಯಾಲಿ ನೀರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ಇರ್ತಕ್ಕಂಥ ಅಂತರ್ಜಲ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಯೋಜನೆ ಮಾಡಿದ್ದು. ಈ ಯೋಜನೆಯಲ್ಲಿ ಇವತ್ತು ಕೆರೆಗಳಿಗೆ ನೀರು
ಬಿಟ್ಟಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೆಲವು ಕೆರೆಗಳು ಬಿಟ್ಟಿದ್ದಾರೆ, ಶಿಡ್ಲಘಟ್ಟ ತಾಲೂಕಿನ ಕೆರೆಗಳು ಬಿಟ್ಟಿಲ್ಲ. ಈ ಹಿಂದೆ ನಾನು ಅಧಿಕಾರಿಗಳನ್ನ, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಶಿಡ್ಲಘಟ್ಟ ತಾಲೂಕಿನ ಕೆರೆಗಳಿಗೆ ನೀರು ಬಿಡುವಂತೆ ಒತ್ತಾಯಿಸಿದ್ದೆ. ಅವರು ಬಿಡುವ ಭರವಸೆಯನ್ನು ಕೊಟ್ಟಿದ್ದರು. ಇವತ್ತು ನಾವು ಕೆರೆಗಳನ್ನು ವೀಕ್ಷಣೆ ಮಾಡೋಣ ಅಂತ ಬಂದ ಸಂದರ್ಭದಲ್ಲಿ ಇವತ್ತೇನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಇನಪನಹಳ್ಳಿ ಗ್ರಾಮದ ಒಂದು ಕೆರೆ, ಈ ಕೆರೆಗೆ ಸಣ್ಣದಾಗಿ ಎಲ್ಲ ಒಂದು ಇಷ್ಟಪ್ಪ ನೀರು ಬರ್ತಾ ಇದೆ. ಆದರೆ ಈ ಕೆರೆಯಲ್ಲಿ ಸುತ್ತಮುತ್ತಲ ತೋಟಗಳವರು ಅಕ್ರಮವಾಗಿ ಕೆರೆ ನೀರನ್ನ ಪಂಪ್ ಸೆಟ್ಗಳು ಇಟ್ಕೊಂಡು ತೋಟಗಳಿಗೆ ಓಡಿಸ್ಕೊಳ್ತಾ ಇದ್ದಾರೆ. ಸಣ್ಣ ನೀರಾವರಿ ಇಲಾಖೆಯವರು ಏನು ಕಣ್ಣು ಮುಚ್ಕೊಂಡು ಕುಳಿತಿದ್ದಾರ, ಏನು ಇವ್ರದ್ದು ಕತೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಥರ ತಾರತಮ್ಯ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ? ತೋಟಗಳಿಗೆ ರಾಜಾರೋಷವಾಗಿ ಪೈಪ್ ಲೈನ್ ಹಾಕೊಂಡು ನೀರು ಓಡಿಸ್ತಾ ಇದ್ರು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಯಾಕೆ ಇವರ ಅಧಿಕಾರಿಗಳು ಆಡಳಿತ ವೈಫಲ್ಯದಿಂದ ಇವತ್ತು ಈ ರೀತಿ ಎಲ್ಲ ಆಗ್ತಾ ಇದೆ. ನಮ್ಮ ಭಾಗದಲ್ಲಿ ದನ ಕರುಗಳು ಕುಡಿಯೋಕೆ ನೀರು ಇಲ್ದಿರ, ಮೇಕೆಗಳು ಹಸುಗಳು ಕುಡಿಯೋಕೆ ನೀರು ಇಲ್ದಿರ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಹೋಗಿ ನೀರು ಎಲ್ಲಿ ಸಿಕ್ಕತ್ತೆ ಅಂತ ಹುಡ್ಕೊಂಡು ಕುಡಿಸ್ತಾರೆ. ಆದರೆ ಇವತ್ತು ಈ ಕೆರೆಯಲ್ಲಿ ನೀರಿದೆ. ಆದರೆ ಇಲ್ಲಿ ಒಂದೇನು ಸರ್ಕಾರಿ ಕೆರೆ ನೀರು ದುರುಪಯೋಗ ಮಾಡ್ಕೊತಾ ಇದ್ದಾರೆ ತೋಟಗಳಿಗೆ. ಇದಕ್ಕೆಲ್ಲ ನೋಡಿ, ಇದು ಕಟ್ಟೆ, ಇದು ಸರ್ಕಾರದ ಕಟ್ಟೆ. ಈ ಕಟ್ಟೆ ಮೇಲೆ ಸೀಮುಲ್ಲು ಹೊಣಿದ್ದಾರೆ. ಸೀಮುಲ್ಲು ಹೊಣ್ಕೊಂಡು ಈ ಥರ ಎಲ್ಲ ದೊಡ್ಡ ದೊಡ್ಡ ಪೈಪ್ ಲೈನ್ ಹಾಕ್ಕೊಂಡು ಉದ್ದಕ್ಕೂ ಇನ್ನೂ ಇತ್ ಕಡೆ ಒಂದು 4-5 ಪೈಪ್ ಲೈನ್ ಹಾಕಿದ್ದಾರೆ. ಇನ್ನೂ ಉದ್ದಕ್ಕೂ ಎಷ್ಟಿನ್ನ 10 ಕಡೆ ಇನ್ನೂ ಬೇರೆ ಬೇರೆ ಕೆರೆಗಳಲ್ಲಿ ಎಷ್ಟು ಹಾಕಿದಾರೋ ಗೊತ್ತಿಲ್ಲ, ನೋಡ್ಬೇಕು ಇನ್ನು.